ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ GST ರಿಜಿಸ್ಟ್ರೇಷನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಗಾಯ್ಸ್. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುವಂತಹ ವಿಡಿಯೋ ಇದು. GST ರಿಜಿಸ್ಟ್ರೇಷನ್ ಯಾವ ರೀತಿ ಕನ್ನಡದಲ್ಲಿ 2025 ಮಾಡೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದು ಅಪ್ಡೇಟ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್. ಸೊ ನೀವೀಗ GST ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿಬಿಟ್ಟು ನೀವೆಲ್ಲಿ ರಿಜಿಸ್ಟರ್ ಅಂತ ಬರುತ್ತೆ, GST ಲಾಗಿನ್ ಅಂತ ನೀವು ಕೊಟ್ಟರೆ GST ಲಾಗಿನ್ ಪೋರ್ಟಲ್ಗೆ ಬಂದು ನಿಮಗೆ ರಿಜಿಸ್ಟರ್ ಅನ್ನೋ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಶೋ ಆಗುತ್ತೆ. ಫಸ್ಟ್ IMA ಸೆಲೆಕ್ಟ್ ಟ್ಯಾಕ್ಸ್ ಪೇಯರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಸ್ಟೇಟು ಮತ್ತೆ ನಿಮ್ಮ ಡಿಸ್ಟಿಕ್ಕು ಎಲ್ಲಿ ಬಿಸ್ನೆಸ್ ಅಡ್ರೆಸ್ ಎಲ್ಲಿರುತ್ತೋ ಅಲ್ಲಿ ಆ ಅಡ್ರೆಸ್ದು ಇಲ್ಲಿ ಮೇಯ್ನಾಗಿ ಹಾಕಬೇಕು. ನಿಮ್ಮದು ಸ್ವಂತ ಅಡ್ರೆಸ್ ಆಧಾರ್ ಕಾರ್ಡ್ ಇರೋ ಅಡ್ರೆಸ್ನ ಹಾಕಬೇಡಿ, ಬಿಸ್ನೆಸ್ ಅಡ್ರೆಸ್ಸು. ಫಾರ್ ಎಕ್ಸಾಂಪಲ್ ಪ್ರೊಪ್ರೈಟರ್ಶಿಪ್ ಏನಾದರೂ ಓಪನ್ ಮಾಡ್ತಾ ಇದ್ರೆ ನೀವು ಪ್ರೊಪ್ರೈಟರ್ ಎಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಡ್ರೆಸ್, ಆ ಒಂದು ಬಿಸ್ನೆಸ್ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ ಓಪನಿಂಗಲ್ಲಿ. ಅದಾದಮೇಲೆ ನೀವೇನಾದರೂ ಪಾರ್ಟ್ನರ್ಶಿಪ್ ಓಪನ್ ಮಾಡ್ತಾ ಇದ್ದೀರಿ ಅಂದರೆ ಪಾರ್ಟ್ನರ್ಶಿಪ್ ಪಾನ್ ಕಾರ್ಡ್ ಹಾಕಬೇಕಾಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಗಾಯ್ಸ್. ನಿಮಗೆ ಪ್ರೊಪ್ರೈಟರ್ಶಿಪ್ ಬಗ್ಗೆ ನಾನು ರಿಜಿಸ್ಟ್ರೇಷನ್ ಯಾವ ರೀತಿ ತಗೊಳ್ಳೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಾರ್ಟ್ನರ್ಶಿಪ್ ಬಗ್ಗೆ ಏನಾದರೂ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೆ GST ರಿಜಿಸ್ಟ್ರೇಷನ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಗಾಯ್ಸ್. ಬಟ್ ಆದರೆ ಅದಕ್ಕಿಂತ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ವಿಡಿಯೋನ ಮುಂದೆ ಹೊರಿಸೋಣ. ಸೊ ನಾನು ಹೇಳಿದ್ನಲ್ಲ, ಈಗ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೀಗಲ್ ನೇಮ್ ಆಫ್ ದಿ ಬಿಸ್ನೆಸ್, ನಿಮ್ಮ ಪಾನ್ ಕಾರ್ಡಲ್ಲಿ ಇರೋವಂಥ ನೇಮು ಕರೆಕ್ಟಾಗಿ ಅದೇ ಥರ ಹಾಕಿ, ಅದೇ ನಿಮ್ಮ ಬಿಸ್ನೆಸ್ನ ಲೀಗಲ್ ನೇಮು ಕೂಡ ಆಗಿರುತ್ತೆ. ಯಾಕಂದರೆ ಪ್ರೊಪ್ರೈಟರ್ಶಿಪ್ ಓಪನ್ ಮಾಡ್ತಿರೋದ್ರಿಂದ ನಿಮ್ಮ ಪಾನೇ, ಯಾರು ಪ್ರೊಪ್ರೈಟರ್ ಇದ್ದಾರೋ ಅವ್ರ ಪಾನೇ ನಾವು ಹಾಕಿರೋದ್ರಿಂದ ಅವ್ರದ್ದು ಪಾನ್ ಕಾರ್ಡ್ ಹಾಕಿ, ಲೀಗಲ್ ನೇಮ್ ಪಾನ್ ಕಾರ್ಡ್ ಯಾವ ರೀತಿ ನೇಮ್ ಇದೆಯೋ ಅದೇ ಥರ ನೇಮು ಕೂಡ ಅಲ್ಲಿ ಹಾಕಿ. ಅದಾದಮೇಲೆ ನಿಮ್ಮ ಫೋನ್ ನಂಬರ್, ಯಾವ ಫೋನ್ ನಂಬರ್ ಕೊಡ್ತೀರಾ, ಯಾವ ಮೇಲ್ ಐ ಡಿ ಕೊಡ್ತೀರಾ, ಅವೆರಡು ಕೂಡ ಹಾಕಿ. ನಿಮಗೆ ಕೆಳಗಡೆ ಕ್ಯಾಪ್ಚಾ ಒಂದು ಬರುತ್ತೆ. ಕ್ಯಾಪ್ಚಾನ ಎಂಟ್ರಿ ಮಾಡ್ತಿದ್ದಂಗೆ ನಿಮಗೆ 2 OTP ಬರುತ್ತೆ ಗೈಸ್. ಸೊ ಒಂದು ಫೋನ್ ನಂಬರ್ OTP ಬರುತ್ತೆ, ಒಂದು ಮೇಲ್ OTP ಬರುತ್ತೆ. ಫಸ್ಟ್ ಟೈಮ್ OTP ಬರುತ್ತೆ ಇದು. ಸೊ ನೋಡಿ ಇಲ್ಲಿ ನಾನೀಗ ಹಾಕ್ತಾ ಇದ್ದೀನಿ ಫಸ್ಟಿಂದ ನಿಮಗೆ. ಸೊ IMA ಟ್ಯಾಕ್ಸ್ ಪೇಯರ್ ಕರ್ನಾಟಕ ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಲೀಗಲ್ ನೇಮ್ ಆಫ್ ದಿ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಇಲ್ಲಿ ನೇಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೀಗ ನಿಮಗೆ ಆಗ್ತಾ ಇರೋದು ಒಂದು ಪ್ರೊಪ್ರೈಟರ್ಶಿಪ್ದು GST ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಪಾನ್ ಕಾರ್ಡ್ ಅಕೌಂಟ್ ನಂಬರ್ ಹಾಕೋಣ. ಪಾನ್ ಕಾರ್ಡ್ ಅಕೌಂಟ್ ನಂಬರ್ ಹಾಕಾದ್ಮೇಲೆ ನಿಮಗೆ ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೇಳುತ್ತೆ ಗೈಸ್. ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹಾಕಿದ ಕೂಡಲೇ ನಿಮಗೆ ಸೊ ಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹಾಕಾದ್ಮೇಲೆ ನೀವಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ನೀವಿಲ್ಲಿ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ ಗೈಸ್, ನಿಮಗೆ ಫೋನ್ ನಂಬರ್ಗೂ ಮತ್ತು ಮೇಲ್ ID-ಗೆ OTP ಹೋಗುವಂಥದ್ದು. ಸಪೋಸ್ ಏನಾದರೂ ನೀವು ರಿಜಿಸ್ಟ್ರೇಷನ್ ಆಲ್ರೆಡಿ ತೊಗೊಂಡಿದ್ರೆ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಮೊಬೈಲ್ OTP ಮತ್ತು ಇಮೇಲ್ OTP ಹೋಗುವಂಥದ್ದು ಗೈಸ್. ಅವ್ರಿಗೆ ಮೊಬೈಲ್ OTP ಮತ್ತು ಮೇಲ್ OTP ಹೋಗಿರುತ್ತಲ್ಲ, ಸೊ ನೀವೀಗ ಮೊಬೈಲ್ OTP ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, ಮೇಲ್ OTPನೂ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಗೈಸ್. ಸೊ ನಾನೀಗ ಎಂಟ್ರಿ ಮಾಡ್ತೀನಿ, ಜಸ್ಟ್ ಎ ಮಿನಿಟ್. ಸೊ ಮೊಬೈಲ್ OTP ಮತ್ತು ಇಮೇಲ್ OTP ಎಂಟ್ರಿ ಮಾಡಿಕೊಂಡು ಪ್ರೊಸೀಡ್ ಅಂತ ನೀವು ಇಲ್ಲಿ ಕೊಟ್ರ ಅಂತ ಅಂದರೆ ನಿಮಗೆ TRN ನಂಬರ್ ಅಂತ ಜನರೇಟ್ ಆಗುತ್ತೆ. ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಮೇನ್ ನಂಬರ್, ಟೆಂಪ್ರವರಿ ರೆಫರೆನ್ಸ್ ನಂಬರ್ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಅಲ್ಲಿ ಆ ಒಂದು ನಂಬರ್ ನೀವೆಲ್ಲಾದರೂ ಸೇವ್ ಮಾಡ್ಕೊಂಡು ಮಡಿಕೊಳ್ಳೇಬೇಕು. ನಿಮ್ಮ ಫೋನ್ ನಂಬರ್ಗೆ ಮತ್ತೆ ಮೆಸೇಜ್ ಬಂದಿರುತ್ತೆ, ಬಟ್ ಆದರೂ ಸೇವ್ ಮಾಡಿಕೊಂಡು ನೀವು ಇಲ್ಲಿ ಜಸ್ಟ್ ನೆಕ್ಸ್ಟ್ TRN ನಂಬರ್ ಮುಖಾಂತರ ನೀವು ಲಾಗಿನ್ ಆಗಬೇಕು. ಆ ಒಂದು TRN ನಂಬರ್ ಹಾಕ್ಬಿಟ್ಟು ಜಸ್ಟ್ ಪ್ರೊಸೀಡ್ ಕ್ಯಾಪ್ಚಾ ಎಂಟ್ರಿ ಮಾಡಿ ಪ್ರೊಸೀಡ್ ಕೊಟ್ಟರೆ ನಿಮಗೆ ಮತ್ತೆ OTP ಬರುತ್ತೆ ಅದೇ ಮೊಬೈಲ್ ನಂಬರ್ಗೆ. ಜಸ್ಟ್ ಅದನ್ನು OTP ಮತ್ತೆ ಎಂಟ್ರಿ ಮಾಡಿ ಪ್ರೊಸೀಡ್ ಅಂತ ಕೊಡಿ. TRN ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಲಿಕೇಶನ್ ಗಾಯ್ಸ್. ಸೊ TRN ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ TRN ನಂಬರಿಂದ ಲಾಗಿನ್ ಆಗಿದ ತಕ್ಷಣ ನಮಗೆ ಸೇವ್ಡ್ ಅಪ್ಲಿಕೇಶನ್ ಬರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ಲಾಸ್ಟ್ ಆ್ಯಕ್ಷನ್ ಹತ್ರ ಒಂದು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಅದು ಎಡಿಟ್ ಮಾಡೋ ಅಂತ ಮಾರ್ಕ್ ಆಗುತ್ತೆ. ಸೊ ನಿಮಗೆ ಅಪ್ಲಿಕೇಶನ್ನ ನಾವೀಗ ಎಡಿಟ್ ಮಾಡಬೇಕು. ಯಾಕಂದರೆ ನಮ್ದೀಗ ಪ್ರೊಪ್ರೈಟರ್ ಡೀಟೇಲ್ಸ್ ಹಾಕಬೇಕು, ಬಿಸ್ನೆಸ್ ಅಡ್ರೆಸ್ ಹಾಕಬೇಕು. ಸೊ ಇದಕ್ಕಿಂತ ಮುಂಚೆ ನಿಮಗೆ ಇದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಮೇಯ್ನಾಗಿ ಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ಒಂದು ವಿಡಿಯೋ ನಿಮಗೆ ತಿಳ್ಕೊಳ್ಳಿ. ಪ್ರತಿಯೊಂದು ಎಲ್ಲ ಪ್ರೊಪ್ರೈಟರ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಎಲ್ಲದಕ್ಕೂ ನಾನು ಯಾವ್ಯಾವ ದಾಖಲೆಗಳು ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅದ್ರ ಮೇಲೆ ನೀವು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ದಯವಿಟ್ಟು ಹೋಗಿ ನೋಡ್ಕೊಬನ್ನಿ. ಸೊ ಈಗ ನಿಮಗೆ ಪ್ರೊಪ್ರೈಟರ್ಶಿಪ್ ಲಾಗಿನ್ ಮಾಡೋದ್ರಿಂದ ನಾವು ರಿಜಿಸ್ಟ್ರೇಷನ್ ಆಗ್ತಾ ಇರೋದ್ರಿಂದ ಪ್ರೊಪ್ರೈಟರ್ ಫೋಟೋ ಬೇಕು, ರೆಂಟಲ್ ಅಗ್ರಿಮೆಂಟ್ ಇರಬೇಕು ಬಿಸ್ನೆಸ್ದು, ಮತ್ತು
ಆ ಒಂದು ಬಿಸ್ನೆಸ್ನ ಎಲೆಕ್ಟ್ರಿಸಿಟಿ ಬಿಲ್, ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಇರಲೇಬೇಕು. ಈ ಒಂದು 3 ದಾಖಲೆಗಳು ನಮಗೆ ಕಂಪಲ್ಸರಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲಿಕೇಶನಲ್ಲಿ. ಸೊ ಫಸ್ಟು ನಾವು ಇಲ್ಲಿ ಡೀಟೇಲ್ಸ್ ಆಫ್ ಬಿಸ್ನೆಸ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಫಸ್ಟ್ ಈಗಾಗಲೇ ಪಾನ್ ಕೊಟ್ಬಿಟ್ಟು ಲೀಗಲ್ ನೇಮ್ ಸೆಲೆಕ್ಟ್ ಮಾಡಿರ್ತೀರಾ. ಟ್ರೇಡ್ ನೇಮ್ ಕೊಡಬೇಕಾಗುತ್ತೆ. ನಿಮ್ಮ ಟ್ರೇಡ್ ನೇಮ್ ಏನಪ್ಪ, ಬಿಸ್ನೆಸ್ ನೇಮ್ ಏನು ಇಡ್ತೀರಾ, ಆ ಒಂದು ಬಿಸ್ನೆಸ್ ನೇಮ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಆಫ್ ಬಿಸ್ನೆಸ್, ಪಾರ್ಟ್ನರ್ಶಿಪ್ಪಾ, ಪ್ರೊಪ್ರೈಟರ್ಶಿಪ್ಪಾ ಅಥವಾ LLPನ, ಯಾವುದು ಕಂಪನಿನ ಯಾವುದು ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಪ್ರೊಪ್ರೈಟರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಡಿಸ್ಟಿಕ್ ಅದೇ ಸೆಲೆಕ್ಟ್ ಆಗಿರುತ್ತೆ, ಬೆಂಗಳೂರು ಅರ್ಬನ್ ಅಂತ ಸ್ಟಾರ್ಟಿಂಗ್ ನೀವು ಕೊಟ್ಟಿರ್ತೀರಲ್ಲ ಅದರಿಂದ. ಸೊ ಅದಾದಮೇಲೆ ನೀವು ಇಲ್ಲಿ ಇನ್ನೇನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗೈಸ್. ಜಸ್ಟ್ ನಾನು ಏನೇನು ಹೇಳ್ತೀನೋ ಅದನ್ನು ಮಾತ್ರ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ರೀಸನ್ಸ್ ಫಾರ್ ಒಬ್ಟೈನ್ ರಿಜಿಸ್ಟ್ರೇಷನ್, ಯಾವುದಕ್ಕೆ ನೀವು ರಿಜಿಸ್ಟ್ರೇಷನ್ ತಗೊತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ನಾವು ವಾಲಂಟರಿ ಬೇಸಿಸ್ ಅಂತಾನೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ತುಂಬಾ ಆಪ್ಷನ್ಸ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ವಾಲಂಟರಿ ಬೇಸಿಸ್. ಸೊ ಮತ್ತೊಮ್ಮೆ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂತಂದರೆ ವಾಲಂಟರಿ ಬೇಸಿಸ್ ಕಮೆಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಡೇಟ್ ಆಫ್ ಕಮೆನ್ಸ್ಮೆಂಟು ಮತ್ತು ಡೇಟ್ ಆಫ್ ವಿಚ್ ಲಯಬಿಲಿಟಿ ರಿಜಿಸ್ಟ್ರೇಷನ್ ಅದೆಲ್ಲ ಏನೋ ನೀವು ಡೇಟ್ ಆಫ್ ಕಮೆನ್ಸ್ಮೆಂಟ್ ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ರೆಂಟಲ್ ಅಗ್ರಿಮೆಂಟಲ್ಲಿ ತೋರಿಸಿರ್ತೀವಿ ಡೇಟ್ ಯಾವಾಗಿಂದ ಅಂತ ಅಂದ್ಬಿಟ್ಟು. ಸೊ ಆದ್ದರಿಂದ ನೀವು ರೆಂಟಲ್ ಅಗ್ರಿಮೆಂಟಲ್ಲಿ ಏನು ಡೇಟ್ ತೋರಿಸಿರ್ತೀರೋ ಅಥವಾ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದ್ರಿಂದ ಒಂದು 20 days 10 days ಮುಂಚೆನೇ ನೀವು ತೋರಿಸಿದ್ರು ಕೂಡ ನಡೆಯುತ್ತೆ ಗೈಸ್. ವಾಲಂಟರಿ ಬೇಸಿಸ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ವಾಲಂಟರಿ ಬೇಸಿಸ್ ಅಂತ ಹಾಕಿದ್ರೆ ಜಸ್ಟ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಮಾತ್ರ ಕೇಳ್ತಾರೆ. ಸೊ ಡೇಟ್ ಆಫ್ ಕಮೆನ್ಸ್ಮೆಂಟು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ರೆಂಟಲ್ ಅಗ್ರಿಮೆಂಟ್ ಇರೋ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವೇನಾದರೂ ಒಂದು 5 days ಮುಂಚೆನೇ ಓಪನ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಯಾಕಂದರೆ ಬಿಸ್ನೆಸ್ ಓಪನ್ ಮಾಡಿ 30 days ಒಳಗಡೆ ರಿಜಿಸ್ಟ್ರೇಷನ್ ತಗೋಬೇಕು, ಅದೊಂದು ರೂಲ್ಸ್ ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ನಾವಿಲ್ಲಿ ಡೇಟ್ ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮಗೆ ಡೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಜಸ್ಟ್ ಇನ್ನೇನಿಲ್ಲ, ಈ ಒಂದು ಫಸ್ಟ್ನೇ ಪೇಜಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಲೇಬೇಕಾಗುತ್ತೆ. ಸೊ ನಾವೀಗ ಫಸ್ಟ್ ಬಿಸ್ನೆಸ್ ಡೀಟೇಲ್ಸ್ ಹಾಕಿದೆ. ಸೊ ನೆಕ್ಸ್ಟ್ ಪ್ರಮೋಟರ್ ಅಥವಾ ಪಾರ್ಟ್ನರ್ ಡೀಟೇಲ್ಸ್, ಅಂದರೆ ಪ್ರಮೋಟರ್ ಮೀನ್ಸ್ ಪ್ರೊಪ್ರೈಟರ್ ಇದ್ದಾರಲ್ಲ ಅವ್ರದ್ದೊಂದು ಡೀಟೇಲ್ಸ್ ಹಾಕಬೇಕಾಗುತ್ತೆ. ಅವರ ನೇಮ್ ಬಂದಿರುತ್ತೆ, ನಾವು ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಿ ಪ್ರೊಪ್ರೈಟರ್ಶಿಪ್ ಓಪನ್ ಮಾಡ್ತಿರೋದ್ರಿಂದ ಅವರ ತಂದೆ ನೇಮ್ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಹುಷಾರುಗಾಗಿ ಪಾನ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ ನೀವು ಹಾಕಬೇಕಾಗುತ್ತೆ. ಫೋನ್ ನಂಬರು, ಮೇಲ್ ID ಏನು ಫಸ್ಟೇ ಕೊಟ್ಟಿರ್ತೀರೋ ಪ್ರೊಪ್ರೈಟರ್ದು ಅದೇ ನಂಬರ್ ಮತ್ತೆ ನೀವು ಹಾಕಬೇಕಾಗುತ್ತೆ. ಸೊ ಅದು ಹಾಕಾದ್ಮೇಲೆ ಫುಲ್ಲು ಅವ್ರದ್ದು ಡೀಟೇಲ್ಸ್, ಅಡ್ರೆಸ್ ಹಾಕಬೇಕಾಗುತ್ತೆ. ವಿತ್ ಪಿನ್ ಕೋಡ್ ಹಾಕಿದ್ರೆ ನಿಮಗೆ ಅಲ್ಲಿ ಡೈರೆಕ್ಟಾಗಿ ತೊಗೊತಾ ಇರುತ್ತೆ. ಸೊ ಕೆಲವೊಂದು ಸತ ಪಿನ್ ಕೋಡ್ ಇಸ್ ನಾಟ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ನೀವು ಅದಕ್ಕೂ ಕೂಡ ಓಕೆ ಎಸ್ ಅಂತ ಕೊಟ್ಕೊಂಡೋಗಿ, ಪ್ರತಿಯೊಂದು ಪಿನ್ ಕೋಡು ಕೂಡ ಮ್ಯಾಚ್ ಬರಲ್ಲ, ಅದೇನು ನಿಮಗೆ ತೊಂದರೆ ಏನಾಗಲ್ಲ. ಸೊ ಮೇಯ್ನಾಗಿ ನೀವು ಈ ರೀತಿ ಒಂದು ಅವ್ರದ್ದು ಫುಲ್ ಅಡ್ರೆಸ್ ಹಾಕಾದ್ಮೇಲೆ ನೀವು ಫೋನ್ ನಂಬರು, ಇಮೇಲ್ ID, ಆಮೇಲೆ ಅವ್ರದ್ದು ಡೆಸಿಗ್ನೇಷನ್ ಕೊಡಬೇಕಾಗುತ್ತೆ ಪ್ರೊಪ್ರೈಟರ್ ಅಂತ. ಸೊ ಪ್ರೊಪ್ರೈಟರು ಮತ್ತು ಯಾವ ಜೆಂಡರ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫುಲ್ಲು ನೀವು ಇಲ್ಲಿ ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಮಾಡಿಬಿಟ್ಟು ನೀವು ಫುಲ್ಲು ಡೀಟೇಲ್ಸ್ ಎಲ್ಲ ಹಾಕಾದ್ಮೇಲೆ ನೀವು ಜಸ್ಟ್ ಸ್ಕ್ರೋಲ್ ಮಾಡಿಕೊಂಡು ಡೆಸಿಗ್ನೇಷನ್ ಹಾಕಿ ಗೈಸ್, ಪ್ರೊಪ್ರೈಟರ್ ಅಂತ ಡೆಸಿಗ್ನೇಷನ್ ಹಾಕಿ. ಸೊ ನೆಕ್ಸ್ಟು ಅಡ್ರೆಸ್ ಹಾಕಬೇಕಾಗುತ್ತೆ. ಅಡ್ರೆಸ್ಗೆ ಜಸ್ಟ್ ನೀವು ಪಿನ್ ಕೋಡು ಯಾವುದೋ ನಿಮ್ಮ ಆಧಾರ್ ಕಾರ್ಡಿಗಿರೋ ಪ್ರೊಪ್ರೈಟರ್ ಅಡ್ರೆಸ್ ನಾನು ಇಲ್ಲಿ ಹೇಳ್ತಾ ಇರೋದು ಪಾರ್ಟ್ನರ್ಸ್ ಅಡ್ರೆಸ್, ನಾಟ್ ಬಿಸ್ನೆಸ್ ಅಡ್ರೆಸ್ ಗೈಸ್. ಸೊ ನೆನಪಿರಲಿ. ಸೊ ಇಲ್ಲಿ ಪಾರ್ಟ್ನರ್ದು ಅಥವಾ ಪ್ರಮೋಟರ್ದು ಅಥವಾ ಪ್ರೊಪ್ರೈಟರ್ದು ಅಡ್ರೆಸ್ ಹಾಕೋಣ. ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟು ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಕೂಡ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಆಲ್ಸೋ ಆಥರೈಸರ್ ಸಿಗ್ನೇಚರ್ ಅಂತ ಇದೆಯಲ್ಲ ಅದನ್ನು ಎಸ್ ಕೊಡಬೇಕಾಗುತ್ತೆ. ಪ್ರೊಪ್ರೈಟರ್ ಇರೋದ್ರಿಂದ ಇವರೇ ಕೂಡ ಆಥರೈಸರ್ ಸಿಗ್ನೇಚರೇ ಆಗ್ತಾರೆ. ಆದ್ದರಿಂದ ನೀವು ಇದನ್ನ ಕೆಳಗಡೆ ನೋ ಅಂತ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ, ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ರೈಟ್ ಆಲ್ಸೋ ಅಂತ ಅಂದ್ಬಿಟ್ಟು ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಪ್ರೊಪ್ರೈಟರ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಗೈಸ್. ಅಲ್ಲಿ ಫೋಟೋ ಕೇಳುತ್ತೆ, ಪ್ರೊಪ್ರೈಟರ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಕೆಳಗಡೆ ಆಥರೈಸ್ಡ್ ಸಿಗ್ನೇಚರಿನ ರೈಟ್ ಮಾರ್ಕ್ ಕೊಡಬೇಕಾಗುತ್ತೆ, ಎಸ್ ಅಂತ ಕೊಡಬೇಕಾಗುತ್ತೆ. ಒನ್ಸ್ ನೀವು ಹಾಕಿರೋ ನಿಮ್ಮ ಪ್ರೊಪ್ರೈಟರ್ ಅಡ್ರೆಸ್ ಕರೆಕ್ಟಾಗಿದೆ ಅಂತಂದರೆ ಕೆಳಗಡೆ ಇಲ್ಲಿ ಆಲ್ಸೋ ಆಥರೈಸರ್ ಸಿಗ್ನೇಚರ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆಥರೈಸರ್ ಸಿಗ್ನೇಚರ್ ಅಂತ ಬರುತ್ತೆ. ಜಸ್ಟ್ ನೀವಿಲ್ಲಿ ಪ್ರೈಮರಿ ಆಥರೈಸರ್ ಸಿಗ್ನೇಚರಿನ ನೀವು ರೈಟ್ ಮಾರ್ಕ್ ಹಾಕೊಂಡ್ರೆ ಅಂದರೆ ಟಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಫಿಲ್ ಆಗುತ್ತೆ. ಯಾಕಂದರೆ ನಾವು ಪ್ರೊಪ್ರೈಟರ್ ಆಥರೈಸರ್ಡ್ ಸಿಗ್ನೇಚರಿ ಕೂಡ ಇವರೇ ಕೊಡ್ತಾ ಇದೀವಿ, ನಮ್ಮ ಪ್ರೊಪ್ರೈಟರ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ
ಆಥರೈಸ್ಡ್ ರೆಪ್ರೆಸೆಂಟೇಟಿವ್ ಯಾವ್ದಾರ ಇದಾರ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಆ ಪೇಜಲ್ಲಿ ಏನು ಕೊಡೋಕೆ ಹೋಗ್ಬಿಡಿ ಗೈಸ್. ಸೊ ಅದೇನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಬಿಸ್ನೆಸ್ ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ಬಿಸ್ನೆಸ್ ಅಡ್ರೆಸ್ ಹಾಕ್ಬಿಟ್ಟು ನೀವಲ್ಲಿ ನೆಕ್ಸ್ಟ್ ರೆಂಟಲ್ ಅಗ್ರಿಮೆಂಟ್ ಹಾಕಬೇಕಾಗುತ್ತೆ. ಮತ್ತು ಬಿಸ್ನೆಸ್ ಪ್ರೂಫಿಗೆ ಅಂತ ಎಲೆಕ್ಟ್ರಿಸಿಟಿ ಬಿಲ್ ಕೊಡಬೇಕಾಗುತ್ತೆ. ನಿಮ್ಮ ಬಿಸ್ನೆಸ್ ಯಾವ ಆಕ್ಟಿವಿಟಿ, ಹೋಲ್ಸೇಲ್ ಬಿಸ್ನೆಸ್ಸಾ, ಆಫೀಸಾ, ರಿಟೇಲ್ ಬಿಸ್ನೆಸ್ಸಾ, ಮ್ಯಾನುಫ್ಯಾಕ್ಚರಿಂಗಾ, ಸರ್ವಿಸಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಬಿಸ್ನೆಸ್ ಅಡ್ರೆಸ್ ಹಾಕೋ ಜಾಗದಲ್ಲಿ. ಓಕೆನಾ ಗೈಸ್? ಸೊ ನಾನಿಲ್ಲಿ ಬಿಸ್ನೆಸ್ ಅಡ್ರೆಸ್ ಹಾಕ್ತೀನಿ. ಹಾಕಾದ್ಮೇಲೆ ನಿಮಗೆ ಇಲ್ಲಿ ಜ್ಯೂರಿಡಿಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲೋಕಲ್ GST ಆಫೀಸ್ ಅಂತ ಅಂದ್ಬಿಟ್ಟು ನೀವಿಲ್ಲಿ ಯಾವ್ದು ಬರುತ್ತೆ ನಿಮ್ಮ ಅಡ್ರೆಸ್ ಮುಖಾಂತರ ಹಾಕಿರ್ತಿಲ್ಲ ಬಿಸ್ನೆಸ್ ಅಡ್ರೆಸ್ಸು, ಅಲ್ಲೇ ನಿಮಗೆ ಲೋಕಲ್ ಜ್ಯೂರಿಡಿಕ್ಷನ್ ಅಡ್ರೆಸ್ಸು ಕೂಡ ಬಂದ್ಬಿಡುತ್ತೆ. ಆ ಒಂದು ಪರ್ಟಿಕ್ಯುಲರ್ LGST ಲೋಕಲ್ GST ಆಫೀಸ್ ಎಲ್ಲಿ ಬಂದಿರುತ್ತೋ ಅದಲ್ಲಿ ತೋರಿಸುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೀವಿಲ್ಲಿ ಡಿವಿಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಿವಿಷನ್ ರೇಂಜ್ ನಿಮ್ಮ ನೇಮ್ ಮುಖಾಂತರ ರೇಂಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ನೇಮ್ ಮುಖಾಂತರ ರೇಂಜ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಬೇಕು ಅಂತಂದರೆ, ಇಲ್ಲ ಅಂದರೆ ಗೈಸ್ ಹೇಳ್ತಾ ಇದ್ದೀನಿ GST ಸೋಕಾಸ್ ನೋಟಿಸ್ ಕೊಡ್ತಾರೆ. ಸೊ ದಯವಿಟ್ಟು ನೇಮ್ ರೇಂಜ್ ಏನಾದರೂ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನೇಮ್ ರೇಂಜ್ದೇ ಬೇರೆ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಗೈಸ್. ಸೊ ಬಿಸ್ನೆಸ್ ಅಡ್ರೆಸ್ ಹಾಕ್ತೀರಾ, ಅದಾದಮೇಲೆ ಜ್ಯೂರಿಡಿಕ್ಷನ್ ಸೆಲೆಕ್ಟ್ ಮಾಡ್ತೀರಾ, ನೇಮ್ ರೇಂಜು ಸೆಲೆಕ್ಟ್ ಮಾಡ್ತೀರಾ, ಅದಾದಮೇಲೆ ಆಫೀಸ್ ಅಡ್ರೆಸ್ ಎಲ್ಲ ಅಲ್ಲೇ ಇರುತ್ತೆ. ಇಲ್ಲಿ ಬಿಸ್ನೆಸ್ ಪ್ರಿಮಿಸಸ್ಗೆ ಒಂದು ನಾವೀಗ ರೆಂಟಲ್ ಅಗ್ರಿಮೆಂಟ್ ಹಾಕೋಣ. ರೆಂಟಲ್ ಅಗ್ರಿಮೆಂಟ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಪ್ರೂಫ್ ಆಫ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ಗೆ. ಸೊ ರೆಂಟಲ್ ಅಗ್ರಿಮೆಂಟ್ ಅಪ್ಲೋಡ್ ಮಾಡಿ. ನೆಕ್ಸ್ಟು ಅದರ್ ಪ್ರೂಫ್ ಆಫ್ ಬಿಸ್ನೆಸ್ ಅಡ್ರೆಸ್ ಅಂತ ಕೇಳ್ತಾರೆ. ಪ್ರೂಫ್ ಆಫ್ ಪ್ಲೇಸ್ ಆಫ್ ಬಿಸ್ನೆಸ್ಗೆ ನೀವು ಎಲೆಕ್ಟ್ರಿಸಿಟಿ ಬಿಲ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ನು ಕೂಡ ಅಪ್ಲೋಡ್ ಮಾಡಿ ಗೈಸ್. ಸೊ ರೀಸೆಂಟ್ ಎಲೆಕ್ಟ್ರಿಸಿಟಿ ಬಿಲ್ನ ರೆಡಿ ಮಾಡಿ. ನಿಮ್ಗೇನಾದ್ರು ರೆಂಟಲ್ ಅಗ್ರಿಮೆಂಟ್ ಕರೆಕ್ಟಾಗಿರಬೇಕು, ಪ್ರತಿಯೊಬ್ಬರು ವಿಟ್ನೆಸ್ಸು ಸೈನ್ ಆಗಿರಬೇಕು, ಅವ್ರ ಅಡ್ರೆಸ್ಸು ವಿತ್ ಫೋನ್ ನಂಬರ್ ಎಲ್ಲ ಇರಬೇಕು. ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ ಅಥವಾ ಶೋಕಾಸ್ ನೋಟಿಸ್ ಕೊಡ್ತಾರೆ ಗೈಸ್. ಸೊ ಈಗ 2025ರಲ್ಲಿ ನಿಮಗೆಲ್ಲ ಕೇವಲ 7 ದಿನದಲ್ಲೇ GST ರಿಜಿಸ್ಟ್ರೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಸೊ ಅದಾದಮೇಲೆ ನೀವಿಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡಿಕೊಂಡು, ಸೊ ನಿಮ್ಮ ಮನೆ ನಂಬರ್ ಏನಿರುತ್ತೋ ಅದು ನಂಬರಲ್ಲಿ ತೋರಿಸಿರ್ಬೇಕು. ಆ್ಯಶು ಗಿಶ್ ಎಲ್ಲ ಇತ್ತು ಅಂದರೆ ಅದನ್ನು ತೆಗ್ದಾಕಿ ನೀವು NO ಅಂತ ಅಂದ್ಬಿಟ್ಟು ನೀವು ಟೈಪ್ ಮಾಡಿ. ಸೊ ಜಸ್ಟ್ ನೀವು ಇಲ್ಲಿ ಆ್ಯಕ್ಟಿವಿಟೀಸ್ ಸೇವ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಕಂಟಿನ್ಯೂ ಆಗುತ್ತೆ ಗೈಸ್. ಸೊ ನೆಕ್ಸ್ಟ್ ಇಲ್ಲಿ ನಾವೇನಾಗುತ್ತೆ, ಇಲ್ಲಿ ಮತ್ತೆ ನೀವು ಫಸ್ಟಿಂದ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿವರೆಗೂ ಹಾಕಿದ್ದೀನ ಬಿಸ್ನೆಸ್ ಅಡ್ರೆಸ್ ಕರೆಕ್ಟಾಗಿದೆಯಾ, ಪ್ರೊಪ್ರೈಟರ್ ಬಿಸ್ನೆಸ್ ಅಡ್ರೆಸ್ ಕರೆಕ್ಟಾಗಿದೆಯಾ, ಅವ್ರ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಬಿಸ್ನೆಸ್ ಡೀಟೇಲ್ಸ್ ಆಫ್ ಗೂಡ್ಸ್ ಕಮಾಡಿಟಿ ಅಂದರೆ ನೀವು ಗೂಡ್ಸು ಸರ್ವಿಸ್ ಮಾಡ್ತಾ ಇದ್ದರೆ ಸರ್ವಿಸ್ HSN ಕೋಡ್ ಸಮ್ಮರಿ ನೀವು ಹಾಕಬೇಕಾಗುತ್ತೆ. ಅಥವಾ ಗೂಡ್ಸ್ ಏನಾದರೂ ಮಾರ್ತಾ ಇದ್ದೀರಾ ಅಂತಂದರೆ ಗೂಡ್ಸಿಂದು HSN ಕೋಡ್ ಹಾಕಬೇಕಾಗುತ್ತೆ. ಸೊ HSN ಕೋಡು ನೀವು ಯಾವ ಐಟಮ್ ಮಾಡ್ತಾ ಇದ್ದೀರಾ. ಸೊ ನಾನೀಗ ಆಗ್ತಾ ಇರೋದು ಬಿಸ್ನೆಸ್ದು ಟೆಕ್ಸ್ಟೈಲ್ಸ್ ಬಿಸ್ನೆಸ್ಸು ಅಂದರೆ ಫ್ಯಾಬ್ರಿಕ್. ಸೊ ಈ ರೀತಿ ಫ್ಯಾಬ್ರಿಕ್ ಆದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಫ್ಯಾಬ್ರಿಕ್ HSN ಕೋಡ್ ಫಾರ್ GST ಅಂತ ಹಾಕಿದ್ರು ಸರ್ಚ್ ಮಾಡುತ್ತೆ. ಸೊ ಅಥವಾ ನಾನು HSN ಕೋಡ್ ಯಾವ ರೀತಿ ಗೂಡ್ಸ್ ಆರ್ ಸರ್ವಿಸಸ್ಗೆ ಸರ್ಚ್ ಮಾಡೋದಂತ ಶಾರ್ಟ್ಸ್ ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ಹೋಗಿ ಸರ್ಚ್ ಮಾಡಿ. ಇಲ್ಲಾಂದರೆ ಗೂಗಲಲ್ಲಿ ನೀವು ನಿಮ್ಮ ಯಾವ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ತೀರಾ ಅಥವಾ ಗೂಡ್ಸ್ ಅಥವಾ ಸರ್ವಿಸ್ ಆಗಿರಲಿ, ಹೋಟೆಲ್ ಬಿಸ್ನೆಸ್ ಆಗಿರಲಿ, ಪ್ರತಿಯೊಂದು ಬಿಸ್ನೆಸ್ ಪ್ರೊಪ್ರೈಟರ್ಶಿಪ್ ಯಾರೆಲ್ಲ ಓಪನ್ ಮಾಡ್ತಿದ್ದೀರಾ ಅವರು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕಂಟಿನ್ಯೂ ಅಂತ ಕೊಟ್ಟರೆ ಮೇಲ್ಗಡೆಯಲ್ಲಿ ನಿಮಗೆ ಈ ಆಧಾರ್ KYC ಎಸ್ ಅಂತ ಕೊಟ್ಟಿರಬೇಕು. ಯಾಕಂದರೆ ನಾಳೆ ದಿನ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ಮೇಲೆ ಈ KYC ಅಂತ ಅಂದ್ಬಿಟ್ಟು ಒಂದು ಲಿಂಕ್ ಬರುತ್ತೆ ಗೈಸ್ ಇಮೇಲ್ ಮುಖಾಂತರ. ಆ ಒಂದು ಲಿಂಕ್ನ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನೀವು ವೆರಿಫೈ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ ARN ನಂಬರ್ ಅಂತ ಜನರೇಟ್ ಆಗುತ್ತೆ. ARN ನಂಬರ್ ಮುಖಾಂತರನೇ ನಾವು 7 ಡೇಸಲ್ಲಿ GST ರಿಜಿಸ್ಟ್ರೇಷನ್ ತಗೋಬಹುದು. ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗುತ್ತೆ. ಅಲ್ಲಿ ವೆರಿಫಿಕೇಶನ್ ಅಂತ ಬರುತ್ತೆ. ಅವರು ಪ್ರೊಪ್ರೈಟರ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿಕೊಂಡು OTP ಕೊಟ್ಟರೆ ಗೈಸ್ OTP ಬರೋ ಅಂಥದ್ದು. ಸೊ ಫೈನಲ್ OTP ಬರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇರ್ಬೇಕಾದ್ರೆ ನೀವು ಆ ಒಂದು OTP ಹಾಕ್ಬಿಟ್ಟು ವ್ಯಾಲಿಡೇಟ್ OTP ಅಂತ ಕೊಟ್ಟರೆ ಗೈಸ್ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಈ ರೀತಿ ಸಕ್ಸಸ್ ಅಂತ ಬರುತ್ತೆ. ಇದಾದ್ಮೇಲೆ ನಾನು ಹೇಳಿದ್ನಲ್ಲ ಒಂದು ಆಧಾರ್ KYC ಅಂತ ಅಂದ್ಬಿಟ್ಟು ಅವ್ರ ಮೇಲ್ಗೆ ಫೋನ್ ನಂಬರ್ಗೆ ಲಿಂಕ್ ಬರುತ್ತೆ. ಸಪೋಸ್ ಕೆಲವೊಂದು ಸತ ಏನಾಗ್ಬಿಡುತ್ತೆ ಅಂತಂದರೆ ಬಯೋಮೆಟ್ರಿಕ್ಗೆ ಇಲ್ಲಿಗೆ ಬನ್ನಿ, LGST ಆಫೀಸ್ಗೆ ಬನ್ನಿ ಅಂತ ಕೆಲವೊಂದು ಟೈಮಲ್ಲಿ ಕೇಳಿದ್ದಾರೆ. ಇಲ್ಲ ಮೋಸ್ಟ್ಲಿ 90% ಕೇಳಿರೋದಲ್ಲ, ಈ ವೆರಿಫೈ ಮಾಡಿ ಅಂತ ಅಂದ್ಬಿಟ್ಟು ಒಂದು ಲಿಂಕ್ ಕಳಿಸ್ತಾರೆ. ಆ ಒಂದು ಲಿಂಕ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಿದ್ರೆ
ಸಾಕು ಗೈಸ್. ARN ನಂಬರ್ ಅಂತ ಬರುತ್ತೆ. ಇದಿಷ್ಟು ARN ನಂಬರ್ ಇಟ್ಕೊಂಡು ನೀವು 7 days ವರೆಗೂ ಟ್ರ್ಯಾಕ್ ಮಾಡಬೇಕು. ಟ್ರ್ಯಾಕ್ ಮಾಡಿದ್ರೆ ನಿಮ್ಮ GST ರಿಜಿಸ್ಟ್ರೇಷನ್ ಸೋಕಾಸ್ ನೋಟಿಸ್ ಇದ್ದರೆ ಸೋಕಾಸ್ ನೋಟಿಸ್ ಕೊಡ್ತಾರೆ, ಇಲ್ಲ ಅಂದರೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ರಿಜಿಸ್ಟ್ರೇಷನ್ ಬಗ್ಗೆ ವಿಡಿಯೋ ಮಾಡಿದ್ದು ನಿಮಗೆ ಇಷ್ಟ ಆಗಿದ್ರೆ, ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿ